ಓಂ ಶಾಂತಿ. ಡೇಟ್ ಆಗಿದೆ 11/9/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಡಬಲ್ ರಿಫೈನ್ ಸ್ಟೇಜ್. ನಮ್ಮ ಸ್ಥಿತಿ ಹೆಂಗಿರ್ಬೇಕಂತಾರೆ ಬಾಬಾ? ಡಬಲ್ ರಿಫೈನ್ ಅಂದರೆ ಅಷ್ಟು ಶುದ್ಧ ಇರಬೇಕು ನಮ್ಮ ಸ್ಥಿತಿ. ಆಜ್ ಬೋಲ್ನಾ ಹೇ ಕ್ಯಾ? ಇವತ್ತೇನು ಹೇಳೋದಿದೆ? ವಾ ದೇಖ್ನಾ ಹೇ, ಏನು ನೋಡೋದು? ಕ್ಯಾ ದೇಖ್ನಾ ಹೇ? बोलना नहीं है। क्या देखना ही बोलना नहीं है? ऐसा अनुभव है कि जो कुछ बोलना हो वह मुंह से न बोल नयनों से बोले। ऐसे हो सकता है? ऐसे होता भी है? ಏನು ಹೇಳೋ ಅವಶ್ಯಕತೆ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸಾ ಅನುಭವ ಹೇ, ಇಂಥ ಒಂದು ಅನುಭವ ಇದೆಯಾ? ಏನು? ಜೋ ಕುಚ್ ಬೋಲ್ನಾ ಹೋ, ಏನೇನು ಹೇಳಬೇಕಾಗಿದೆಯೋ, ಮೋಹಸೆ ನ ಬೋಲ್, ಬಾಯಿಂದ ಹೇಳದೆ, ನಯನೋನ್ಸೆ ಬೋಲೆ, ಕಣ್ಣುಗಳಿಂದ ಹೇಳಬಹುದಲ್ಲ. ಐಸೆ ಹೋ ಸಕ್ತಾ ಹೇ? ಹಂಗೆ ಸಾಧ್ಯ ಇದೆ ಏನು? ಸಾಧ್ಯದಲ್ಲ. ಮನ್ಯಾಗ ಹೇಳ್ತೀವಲ್ಲ, ಕಣ್ಣಿಂದ ಹೇಳಬೇಕು, ಮುಖದಿಂದ, ನಮ್ಮ ಮುಖ ನೋಡಿದ್ರೆ ಗೊತ್ತಾಗಬೇಕು ಇವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ, ಇಶಾರಸೆ ಅಂತ ಹೇಳ್ತಾರಲ್ಲ ಬಾಬಾ. ಐಸೆ ಹೋತಾ ಭಿ ಹೇ, ಹಾಗೂ ಆಗತ್ತೆ. ಆಜ್ ಯಹ ಮಾಸ್ಟರ್ ನಾಲೆಜ್ಫುಲ್, ಪವರ್ಫುಲ್, ಸಕ್ಸಸ್ಫುಲ್, ಸರ್ವಿಸೇಬಲ್ ಕಿ ಸಭಾ ಹೇ. ಇದು ಎಂಥ ಸಭಾ ಇದೆ ಅಂತೆ? ಮಾಸ್ಟರ್ ನಾಲೆಜ್ಫುಲ್, ಮಾಸ್ಟರ್ ಜ್ಞಾನ ಸಾಗರ, ಶಕ್ತಿ ಸಾಗರ, ಸಫಲತಾ ಮೂರ್ತ ಮತ್ತು ಸೇವಾಧಾರಿ, ಇಂಥ ಒಂದು ಸಭೆ ಇದೆ. ತೋ ಕ್ಯಾ ನೈನೋನ್ಸೆ ನಹಿ ಜಾನ್ ಸಕೆಂಗೆ? ಕಣ್ಣುಗಳಿಂದ ನಿಮಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲೇನು? ಅಪನೆ ಮನ್ ಕಿ ಭಾವನಾ ವ ಬುದ್ಧಿ ಕೆ ಸಂಕಲ್ಪೋಂ ಕೋ ನೈನೋನ್ಸೆ ಪ್ರಕಟ್ ನಹಿ ಕರ್ ಸಕ್ತೆ? ತಮ್ಮ ಮನಸ್ಸಿನ ಭಾವನೆಯನ್ನು ಅಥವಾ ಬುದ್ಧಿಯಲ್ಲಿರ್ತಕ್ಕಂಥ ಸಂಕಲ್ಪಗಳನ್ನು ಕಣ್ಣುಗಳಿಂದ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಇದೆ ಏನು? ಯಹ ಭೀ ತೋ ಪಢಾಯಿ ಕಾ ಪಾಠ ಹೈ, ಇದು ಕೂಡ ಅಭ್ಯಾಸದ ಒಂದು ಪಾಠ ಅಂತ ಹೇಳ್ತಾರೆ ಬಾಬಾ. ತೋ ಬತಾओ ಆಜ್ ಬಾಪ್ ದಾದಾ ಕ್ಯಾ ಬೋಲ್ನೆ ಚಾತೆ ಹೇ? ಬಾಬಾ ನೋಡಿ ಹೇಳ್ರಿ, ಇವತ್ತು ಬಾಬಾ ನಮಗೆ ಏನು ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನು. ಜಾನ್ತೆ ಹೋ? ಗೊತ್ತಾ ನಿಮಗೆ? ಮಾಸ್ಟರ್ ನಾಲೆಜ್ಫುಲ್ ಹೋನ? ನೀವು ಏನಾಗಿದ್ದೀರಾ? ಬಾಬಾ ಜ್ಞಾನ ಸಾಗರ ಆದರೆ ನೀವೂ ಕೂಡ ಆತನ ಮಕ್ಕಳು, ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀರಾ. ಬಾಬಾ ನೋಡಿದ ತಕ್ಷಣ ಬಾಬಾ ನಮಗೇನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಏನು? ತೋ ಯಹ ಪಾಠ ಜಬ್ ಪढ़ ಚುಕೆ ಹೋ तो इसी पाठ का पेपर देने के लिए तैयार हो. ಹಾಗಾದರೆ ಈ ಪಾಠವನ್ನು ಅಭ್ಯಾಸ ಮಾಡಿದ್ದೀರಿ ಅಂತಂದರೆ ಈ ಪಾಠದ ಪರೀಕ್ಷೆಯನ್ನು ಬಾಬಾ ತಗೊಳ್ತಾರೆ. ತಯಾರಿದ್ದೀರೇನು? ಮಹಾವೀರ್ ತೋ ಹೋಹಿ, ನೀವೆಲ್ಲ ಏನಾಗಿದ್ದೀರಾ? ಮಹಾವೀರ ಆಗಿದ್ದೀರಾ. ಯಹ ಮಹಾವೀರೋಂ ಕಾ ಗ್ರೂಪ್ ಹೇ. ಇಲ್ಲೆಲ್ಲ ಕೂತಿದ್ದವ್ರು ಯಾರು? ನೀವು ಮಹಾವೀರಗಳು. औरों की बैटरी को चार्ज करने वाले इंचार्ज हैं. ನೋಡ್ರಿ ಬಾಬಾ ಹೇಳ್ತಾರೆ, ಬಾಬಾ ನಾವು ಆತ್ಮ ಬ್ಯಾಟ್ರಿನ ಚಾರ್ಜ್ ಮಾಡ್ತಾರೆ. ನಾವು ಮಾಸ್ಟರ್ ಪರಮಾತ್ಮನ ಮಕ್ಕಳು ಅಂತಂದರೆ ಬೇರೆಯವರ ಬ್ಯಾಟ್ರಿಗಳು ಅಂತಂದರೆ ಇನ್ನುಳಿದ ಆತ್ಮಗಳ ಬ್ಯಾಟ್ರಿಯನ್ನು ಚಾರ್ಜ್ ಮಾಡುವಂಥ ಇನ್ಚಾರ್ಜ್. ಬಾಬಾ ಹೆಡ್ ಮಾಸ್ಟರ್ ಆದರೆ ನಾವು ಇನ್ಚಾರ್ಜ್ ಹೆಡ್ ಮಾಸ್ಟರ್ಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಮಹಾವೀರಾಗಿದ್ದೀರಿ. ಅನೇಕ ಬ್ಯಾಟ್ರಿಗಳನ್ನು ಏನು ಮಾಡೋರಾಗಿದ್ದೀರಾ? ಚಾರ್ಜ್ ಮಾಡೋರಾಗಿದ್ದೀರಾ. ಬಾಪ್ ದಾದಾ ತೋ ದೇಖ್ ರಹೇ ಹೇ ಕಿ ಯಹ ಸಭಿ ನಂಬರ್ವಾರ್ ಪಾಸ್ ಹುಯೇ ಗ್ರೂಪ್ ಹೇ. ಬಾಪ್ ದಾದಾ ನೋಡ್ತಿದ್ದಾರೆ, ಇಲ್ಲೆಲ್ಲ ಕುಳಿತಂಥವ್ರು ನೀವೆಲ್ಲ ಏನಾಗಿದ್ದೀರಾ? ನಂಬರ್ವಾರ್ ಪಾಸ್ ಆಗಿದ್ದೀರಾ. कई बातों को, कई अनुभवों को देखते पास करते करते पास नहीं हो गए हो. ಪಾಪ ಕೇಳ್ತಾರೆ, ಕೆಲವೊಂದು ಮಾತುಗಳು, ಅನುಭವಗಳನ್ನು ಅನುಭವಿಸ್ತಾ ನೋಡ್ತಾ
ಹೋಗ್ತಾ ಹೋಗ್ತಾ ನೀವು ಪಾಸ್ ಆಗಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. 3 ಪ್ರಕಾರ ಕೆ ಪಾಸ್ ಹೇ. ಪಾಸ್ ಎಲ್ಲೆಲ್ಲಾಗಿದ್ದೀರಾ? 3 ಪ್ರಕಾರದ ಪಾಸು ಅಂತ ಹೇಳ್ತಾರೆ ಬಾಬಾ. तो इन तीनों प्रकार के पास शब्द में पास होना है. ಪಾಸ್ ಅಂದ್ರೆ ಭಾಳ ಅದ. ಪಾಸ್ ಅರ್ಥ ಬಾಬಾ ಏನು ಹೇಳ್ತಾರೆ ನೋಡೋಣ. 3 ಪ್ರಕಾರದ ಪಾಸ್ ಅನ್ನೋ ಶಬ್ದದಲ್ಲಿ ಪಾಸ್ ಆಗೋದು. ಪಾಸ್ ಹೋನ ಅಂದರೆ ಪಾಸ್ ಆಗೋದು, ಪಾಸ್ ಹೋಗೋದು, ಪಾಸ್ ಅಂದರೆ ಸಮೀಪ ಬರೋದು, ಹೀಗೆಲ್ಲ ಅರ್ಥ. ಪಾಸ್ ಅನ್ನೋ ಒಂದೇ ಶಬ್ದಕ್ಕೆ ಏನೇನೋ ಅರ್ಥ ಆಗ್ತಾವೆ. ಆದರೆ ಇಲ್ಲಿ ಬಾಬಾ 3 ಹೇಳ್ತಾರೆ. ಅವು ಯಾವ ನೋಡೋಣ. ಏಕ್ ಹೋತಾ ಹೈ ಕೋಯಿ ಬಾತ್ ವ ರಾಸ್ತೆ ಕೋ ಪಾಸ್ ಕರ್ನಾ. ಒಂದೇದು ಪಾಸ್ ಅಂತಂದ್ರೇನು? ಆ ಮಾರ್ಗದಿಂದ ಹೋಗ್ಬಿಡೋದು, ಪಾಸ್ ಆಗೋದು. ಏಕ್ ಹೋತಾ ಹೈ ರಾಸ್ತೆ ಕೋ ಪಾಸ್ ಕರ್ನಾ. ಏಕ್ ಹೋತಾ ಹೈ ಪಢಾಯಿ ಮೇ ಪಾಸ್ ಹೋನಾ. ಇನ್ನೊಂದೇನಾಗೋದು? ಅಭ್ಯಾಸದಲ್ಲಿ ಪಾಸ್ ಆಗೋದು. ಅವ್ರು ನಜ್ದೀಕೋ ಭಿ ಪಾಸ್ ಕೇತೆ ಹೇ. ಇನ್ನೊಂದು ಪಾಸ್ ಅಂದ್ರೇನು? ಸಮೀಪ ಬರೋದು. ಯಾಕೆ ಸಮೀಪ ಬರೋದು? ಬಾಬನ್ ಸಮೀಪ ಬರೋದು. ಬಾಬಾ ಹೇಳ್ತಾರೆ, ನಜ್ದೀಕ್ ಅರ್ಥಾತ್ ಸಮೀಪ ರತನ್. ಸಮೀಪ, ನಜ್ದೀಕ್ ಅದರ ಅರ್ಥ ಏನು? ಪರಮಾತ್ಮನ ಸಮೀಪ ಇರ್ತಕ್ಕಂಥ ರತ್ನ. तो तीनों प्रकार के पास शब्द में पास हो. 3 ಪಾಸ್ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. त्रिशूल का तिलक अर्थात तीनों ही प्रकार के पास शब्द में पास. ನೋಡ್ರಿ ಬಾಬಾ ಹೇಳ್ತಾರೆ, ತ್ರಿಶೂಲ ನಾಮ ಹಾಕ್ತಾರಲ್ಲ, ತಿಲಕ್ ನೋಡಿರಲ್ಲ, ಹಿಂಗೆ ಇಟ್ಬಿಡ್ತಾರೆ ನೋಡ್ರಿ ನಾಮ. ಅವು 3 ಪ್ರಕಾರದ ಪಾಸ ಶಬ್ದ ಏನು ಅಂತ ಹೇಳ್ತಾರೆ ಬಾಬಾ. 3 ನೀವೇನಾಗಬೇಕು? ಪಾಸ್ ಆಗಬೇಕು. ಯಹ ತಿಲಕ್ ನಹಿ ದಿಖಾಯಿ ದೇತಾ ಹೈ. ಈ ತಿಲಕ, ಯಾ ತಿಲಕ? ಇವೇನು 3 ಪಾಸ್ ತಿಲಕ್ ಅದಾವಲ್ಲ, ಇವು ಕಣ್ಣಿಗೆ ಕಾಣಿಸೋದಿಲ್ಲ. ಇಸ್ ಗ್ರೂಪ್ ಕೆ ಮಸ್ತಕ್ ಪರ್ ಯಹ ತ್ರಿಶೂಲ್ ಕಾ ತಿಲಕ್ ಆಪ್ ಲೋಗೋಂ ಕೋ ದಿಖಾಯಿ ದೇತಾ ಹೈ. ಬಾಬಾ ಕಾಣಿಸ್ತದೆ, ನಮಗೂ ಕಾಣಿಸೋದಿಲ್ಲ. ನಮ್ಮೆಲ್ಲರ ಮಸ್ತಕದ ಮಧ್ಯೆ ಏನು ತ್ರಿಶೂಲ ಇದೆ ಅದು ಏನಾಗ್ತದೆ? ಆ ತಿಲಕ ಬಾಬಾಗೆ ಕಾಣಿಸ್ತದೆ. ಯಹ ಜಾನ್ತಿ ಹೋ, ಇದು ಗೊತ್ತಾ? ಅಪನಾ ಸಾಕ್ಷಾತ್ಕಾರ ತೋ ಹೋತಾ ಹಿ ಹೇ. ಅಭಿ ಅಭಿ ಕಾ ಅಪನಾ ಸಾಕ್ಷಾತ್ಕಾರ ಹೋ ರಹಾ ಹೇ. ಇದೆಲ್ಲ ನಿಮ್ಮದು ಮುಂದೆ ಸಾಕ್ಷಾತ್ಕಾರ ಆಗ್ತದೆ. ದಾದಿಗಳಿಗೆ ಬಾಬಾ ಕೇಳ್ತಾರೆ, ನಿಮ್ಮದು ಸಾಕ್ಷಾತ್ಕಾರ ಆಗಿದೆ ಏನು? ದೇಖೋ ಯಹ ಹೇ ಸಾಕ್ಷಾತ್ಕಾರ ಮೂರ್ತ್ ಅವ್ರ ಆಪ್ ಹೋ ಸಾಕ್ಷಿ. ದಾದಿಗೆ ಹೇಳ್ತಿದ್ದಾರೆ. ಯಾವ ದಾದಿ? ಪ್ರಕಾಶ್ಮಣಿ ದಾದಿ. ನೋಡು, ಇವರೆಲ್ಲ ಏನಾಗಿದ್ದಾರೆ? ನಿಮಗೆಲ್ಲ ಸಾಕ್ಷಾತ್ಕಾರ ಆಗಿದ್ದಾರೆ. तो बताओ इन्हों के ग्रुप का कौन सा एक साक्षात्कार हो रहा है. ಹೇಳಿ, ಈ ಗ್ರೂಪಿನಲ್ಲಿ ಯಾವ ಸಾಕ್ಷಾತ್ಕಾರ ಆಗ್ತಿದೆ? ದಾದಿ ಮೈಕ್ ಹೇ, ಆಪ್ ಮೈಟ್ ಹೋ. ದೀದಿ, ದೀದಿ ಅಂದರೆ ಯಾರು? ಮನ್ಮೈನಿ ದೀದಿ. ದಾದಿ ಮೈಕ್ ಆಗಿದ್ದಾರೆ, ಮಾತಾಡ್ತಾರೆ. ದೀದಿ ಶಕ್ತಿ ಹಿಂದೆ ಅಂತ ಹೇಳ್ತಾರೆ ಬಾಬಾ. ಐಸೆ ಯಹ ಮೈಟ್ ದೇತಿ ಹೇ ವಹ ಮೈಕ್ ಬೋಲ್ತಾ ಹೇ. ಒಬ್ಬರು ಶಕ್ತಿ ಕೊಡ್ತಾರೆ, ಒಬ್ಬರು ಹೇಳ್ತಾರೆ. ಬಾಪ್ ದಾದಾಕ್ಕೂ ಕ್ಯಾ ಸಾಕ್ಷಾತ್ಕಾರ ಹೋ ರಹಾ ಹೇ. ಬಾಪ್ ದಾದಾಗೆ ಏನು ಸಾಕ್ಷಾತ್ಕಾರ ಆಗ್ತಿದೆ? ಕ್ಯೂ, ಯಾಕೆ? ಅಭಿ ಡಬಲ್ ತಾಜ್ ನಹಿ ಹೈ ಕ್ಯಾ. ಇನ್ನು ಡಬಲ್ ಕಿರೀಟ ಇಲ್ಲೇನು? अगर डबल क्राउन धारण नहीं करेंगे तो भविष्य में भी डबल क्राउन तो मिल ही नहीं सकता. ಇಲ್ಲಿ ನೀವು ಡಬಲ್ ಕಿರೀಟ ಹಾಕ್ಕೊಳ್ಳಿಲ್ಲ ಅಂತಂದರೆ ಭವಿಷ್ಯದಲ್ಲಿ ನಿಮಗೆ ಕಿರೀಟ ಸಿಗೋದಿಲ್ಲ. ಡಬಲ್ ಕಿರೀಟ ಯಾವ್ದು ಹೇಳಿದ್ದಾರೆ ಬಾಬಾ? ಒಂದು ಪವಿತ್ರತಾ, ಇನ್ನೊಂದು ಜವಾಬ್ದಾರಿಯ ಕಿರೀಟ. ಇಲ್ಲಿ ಹಾಕೋಬೇಕು. ಒಂದು ಪವಿತ್ರತೆ ಬೇಕು, ಇನ್ನೊಂದು ಜವಾಬ್ದಾರಿ. ಏನು ಜವಾಬ್ದಾರಿ ಇದೆ ನಮಗೆ? ವಿಶ್ವವನ್ನೇ ಸತ್ವಪ್ರಧಾನವನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ? ನಮ್ಮ ಮೇಲಿದೆ. ಈ 2 ಕಿರೀಟಗಳನ್ನು ಇಲ್ಲಿ ಹಾಕ್ಕೊಂಡ್ರೆ ಭವಿಷ್ಯದಲ್ಲಿ ವಿಶ್ವದಲ್ಲಿ ಕಿರೀಟ ಸಿಗ್ತದೆ. तो आज डबल ताजधारी, तिलकधारी, तख्त नशीन, राज ऋषि,
ದರ್ಬಾರ್ ದೇಖ್ ರಹೆ ಹೇ. ಬಾಬಾ ಈ ಸಾಕ್ಷಾತ್ಕಾರ ಮಾಡ್ಕೊಳಿತಿದ್ರು. ಏನು? ಈ ದರ್ಬಾರ್, ಈ ಸಭಾ ಏನಿದೆ, ನೀವೆಲ್ಲ ಡಬಲ್ ಕಿರೀಟಧಾರಿಗಳು, ಡಬಲ್ ತಿಲಕಧಾರಿಗಳು, ತಖ್ತ ನಶೀನ್ ಯಾರ ನಶೀನ್? ಬಾಬಾರವರ ಹೃದಯ ಸಿಂಹಾಸನ. ಮತ್ತು ನೀವೆಲ್ಲ ಏನಾಗಿದ್ದೀರಾ? ರಾಜ ಋಷಿಗಳು ಅಂತ ಹೇಳ್ತಾರೆ ಬಾಬಾ. ಇಂಥ ಒಂದು ದರ್ಬಾರ ಬಾಬಾ ನೋಡ್ತಿದ್ದಾರೆ. ಭವಿಷ್ಯ ಕಿ ದರ್ಬಾರ್ ತೋ ಇಸ್ ದರ್ಬಾರ್ ಕೆ ಆಗೆ ಫೀಕಿ ಲಗ್ತಿ ಹೇ. ಭವಿಷ್ಯದ ದರ್ಬಾರ ಏನು? ಯಾರ್ದದು? ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ 8 ಗದ್ದಿಗಳ ದರ್ಬಾರ ನಡೀತಿರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗಿಂದ ಏನು ದರ್ಬಾರ ನಡೀತಿದೆಯಲ್ಲ, ಇದು ಯಾವ ದರ್ಬಾರ ಹೇಳಿದ್ರು ಬಾಬಾ? ತಾಜ್ಧಾರಿ, ತಿಲಕ್ಧಾರಿ, ತಖ್ತ ನಶೀನ್, ರಾಜ ಋಷಿಗಳ ದರ್ಬಾರ ಏನಿದೆಯಲ್ಲ, ಆ ಭವಿಷ್ಯ, ಈ ದರ್ಬಾರದ ಮುಂದೆ ಭವಿಷ್ಯದ ದರ್ಬಾರ ಏನನ್ನಿಸ್ತದಂತೆ? ಫೀಕಿ ಲಗ್ತಿ ಹೇ. ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ. ಈಗಿನ ದರ್ಬಾರನೇ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅಗರ್ ಅಭಿ ಅಭಿ ಅಪನಾ ಸಂಗಮಯುಗಿ ತಾಜ್, ತಿಲಕ್ और तख्त नशीन पुरुषोत्तम मर्यादा संपन्न स्वरूप देखो और साथ साथ अपना भविष्य स्वरूप भी देखो. ಬಾಬಾ ಹೇಳ್ತಾರೆ, ಅದಕ್ಕಾಗಿ ಭವಿಷ್ಯದ ದರ್ಬಾರ, ಈ ದರ್ಬಾರದ ಎದುರುಗಡೆ ಫೀಕಿ ಅನ್ನಿಸ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವೇನು ಮಾಡಬೇಕು? ತಮ್ಮ ಸಂಗಮ ಯುಗದ ಕಿರೀಟ, ಸಂಗಮ ಯುಗ ಕಿ ತಾಜ್. ಸಂಗಮ ಯುಗದ ಕಿರೀಟ ಯಾವುದು? ಪವಿತ್ರತಾ ಮತ್ತು ಜವಾಬ್ದಾರಿ. ತಿಲಕ್ ಹಚ್ಕೋ ಅಂತಾರೆ ಬಾಬಾ. ಎದ್ರ ತಿಲಕ? ನನ್ನ ಆತ್ಮ ಅನ್ನೋ ತಿಲಕ, ವಿಜಯದ ತಿಲಕ. ತಖ್ತ ನಶೀನ್ ಯಾರ ಸಿಂಹಾಸನದಲ್ಲಿ? ಇಲ್ಲಿ ಬಾಬಾನ್ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ, ಸತ್ಯುಗದಲ್ಲಿ ಆ ಸ್ಥೂಲ ಸಿಂಹಾಸನದಲ್ಲಿ ಕೂತ್ಕೊಳ್ತೀವಿ. ಅದಕ್ಕೆ ಫೀಕಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಹೃದಯ ಸಿಂಹಾಸನದಲ್ಲಿ ಇಲ್ಲಿ ಏನಾಗ್ತೀರಾ ನೀವು? ಪುರುಷೋತ್ತಮ ಆಗ್ತೀರಾ. ಅಲ್ಲಾಗೋದಿಲ್ಲ. ಪುರುಷೋತ್ತಮ ಆಗಿದ್ದು ಅನುಭವಿಸ್ತೀವಿ ಅಷ್ಟೇ. ಆದರೆ ಇಲ್ಲಿ ಪುರುಷೋತ್ತಮ ಆಗ್ತೀರಾ. ಮರ್ಯಾದಾ ಸಂಪನ್ನ ಸ್ವರೂಪ್ ದೇಖೋ ಅವ್ರ ಸಾಥ್ ಅದರ ಜೊತೆಗೆ ತಮ್ಮ ಭವಿಷ್ಯದ ಸ್ವರೂಪನೂ ನೋಡ್ಕೊಳ್ಳಿ ಅಂತ ಹೇಳಿದ್ರು ಬಾಬಾ. ತೋ दोनों से कौन सा रूप स्पष्ट आकर्षण मूर्त अलौकिक दिव्य व रूहानी देखने में आएगा? ಎರಡು ನೋಡ್ರಿ ಅಂತಾರೆ ಬಾಬಾ. ಸಂಗಮ ಯುಗದ್ದು ದರ್ಬಾರ ನೋಡಿ, ಸತ್ಯಯುಗದ ದರ್ಬಾರ ನೋಡಿ. ಎರಡು ನೋಡಿದರೆ ಯಾವುದು ಶ್ರೇಷ್ಠ ಅನ್ನಿಸ್ತದೆ, ಯಾವುದು ಸ್ಪಷ್ಟ ಇದೆ, ಯಾವುದು ಆಕರ್ಷಣ ಮೂರ್ತ ಆಗಿದೆ, ಯಾವುದು ಅಲೌಕಿಕ ಅನ್ನಿಸ್ತದೆ, ಯಾವುದು ದಿವ್ಯ ಅನ್ನಿಸ್ತದೆ ನೋಡಿ ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಮೀನಾರಾಯಣರ ಫೋಟೋ ಚಲೋ ಅನ್ನಿಸ್ತದೋ, ಮೊಮ್ಮನ ಫೋಟೋ ಚಲೋ ಅನ್ನಿಸ್ತದೋ? ಯಾವುದು ಅಲೌಕಿಕ ಇದೆ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಭೀಕಾವ ಭವಿಷ್ಯಕ, ಈಗಿನ ಚಲೋ ಅನ್ನಿಸ್ತದೋ ಮುಂದಿನ ಚಲೋ ಅನ್ನಿಸ್ತದೋ? तो अपने स्वरूपों का सदा साक्षात्कार करते और कराते रहते हो कि अभी पर्दे के अंदर तैयार हो रहे हो, स्टेज पर नहीं आए हो. वर्तमान समय स्टेज पर किस रूप में रहते हो? अभी की अपनी स्टेज को कहाँ तक समझते हो? ಬಾಬಾ ಕೇಳ್ತಿದ್ದಾರೆ. ಹಾಗಾದರೆ ಈ ಎಲ್ಲ ಸ್ವರೂಪಗಳನ್ನು ಯಾವಾಗಲೂ ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಮಾಡಿಸ್ತಾ ಪರದೆಯ ಹಿಂದುಗಡೆ ತಯಾರಾಗ್ತಿದೆಯೇನು? ಸ್ಟೇಜ್ ಮೇಲೆ ಬಂದಿದ್ದೀರೇನು? ವರ್ತಮಾನ ಸಮಯದ ಸ್ಟೇಜ್ನಲ್ಲಿ ಯಾವ ರೂಪದಲ್ಲಿದ್ದೀರಾ? ಈಗ ತಮ್ಮ ಸ್ಟೇಜ್ ಎಲ್ಲಿ ತನಕ ಇದೆ? ಸ್ಟೇಜ್ ಅಂದ್ರೇನು? ಸ್ಥಿತಿ, ನಮ್ಮ ಸ್ಥಿತಿ ತಯಾರಾಗಿದ್ದೀರಾ ಅಥವಾ ಸ್ಥಿತಿನಲ್ಲಿದ್ದೀರಾ? ವರ್ತಮಾನ ಸ್ಥಿತಿ ನಿಮ್ಮ ಯಾವ ರೂಪದಲ್ಲಿದೆ? ಇದನ್ನು ಚೆಕ್ ಮಾಡಿಕೊಂಡ್ರಿ ನಾವು ಎಲ್ಲಿ ತನಕ ಶ್ರೇಷ್ಠ ಆಗಿದ್ದೀರಾ? ಏಕ್ ಹೇ ಫೈನಲ್ ಸ್ಟೇಜ್ ಸ್ಥಿತಿ ಹೇಳ್ತಾರೆ ಬಾಬಾ. ಒಂದು ಫೈನಲ್ ಸ್ಥಿತಿ ಆಗಿದೆ. ತೋ ಫೈನಲ್ ಹೇ, ಫೈನಲ್ ಸ್ಥಿತಿಗೆ ಬಂದಿದ್ದೀರಿ ನೀವು. ಫೈನ್ ಹೇ, ರಿಫೈನ್ ಹೇ ಕೇಳ್ತಾರೆ ಬಾಬಾ. ಫೈನಲ್ ಸ್ಟೇಜ್ ಅಂದರೆ ಯಾವುದು?
ಕರ್ಮಾತೀತ ಅವಸ್ಥಾ, ಫರಿಸ್ತಾ ಅಂತ ಹೇಳ್ತೀವಿ ನಾವು. ಫೈನ್ ಹೇ ಚೆನ್ನಾಗಿದೆಯಾ, ರಿಫೈನ್ ಹೇ, ರಿಫೈನ್ ಅಂದರೆ ಶುದ್ಧ ಆಗೋದು. आजकल मालूम है कि रिफाइन भी डबल रिफाइन होता है. ಇವತ್ತೆಲ್ಲ ವಸ್ತುಗಳು ಹೆಂಗಿದಾವೆ, ಡಬಲ್ ಫಿಲ್ಟರ್ ಅದ ರೀ, ಡಬಲ್ ರಿಫೈನ್ಡ್ ಆಯಿಲ್ ಅಂತ ಹೇಳ್ತೀವಿ. ಅದೇ ಟ್ರೆಂಡ್ ಒಳಗದಲ್ಲ ಈಗ. ಅದಕ್ಕೆ ಬಾಬಾ ಹೇಳ್ತಾರೆ, ತೋ ಅಭಿ ರಿಫೈನ್ ಹೇ, ಡಬಲ್ ರಿಫೈನ್ ಹೋನಾ ಹೇ, ವ ರಿಫೈನ್ ಹೋನಾ ಹೇ. ಕೇಳ್ತಾರೆ ಬಾಬಾ, ಅಷ್ಟು ಶುದ್ಧ ಆಗಿದ್ದೀರಿ ನೀವು, ಕೇಳ್ತೀರಿ ಬಾಬಾ. ಏಕ್ ಬಾರ್ का रिफाइन तो पूरा हो गया. ಈಗ ಒಂದ್ಸಲ ಎಲ್ಲ ರಿಫೈನ್ ಆಯ್ತು. ಈಗೆಲ್ಲ ಮುರಳಿಗಳೇನಾಗ್ಲಿಕತ್ತಾವ, ರಿವೈಸ್ ಆಗ್ಲಿಕತ್ತಾವ. ರಿಫೈನ್, ಫೈನ್, ರಿಫೈನ್. ಒಂದ್ಸಲ ರಿಫೈನ್ ಆಗಿದೆ, ಅಭಿ ಡಬಲ್ ರಿಫೈನ್ ಹೋನೆ ಆಯೇ ಹೋ. ಮತ್ತೆಲ್ಲಿ ಎದಕ್ಕೆ ಬರ್ತೀರಾ, ಇಲ್ಲಿ ಮೌಂಟ್ ಅಬಕ್ಕೆ ಎದಕ್ಕೆ ಹೋಗ್ತೀವಿ? ಹೊಳ್ಳೆ ಬೆಳೆ ರಿಫೈನ್ ಆಗಲಿಕ್ಕೆ, ರೀಚಾರ್ಜ್ ಆಗಲಿಕ್ಕೆ. अभी डबल रिफाइन होने आए हो. फाइनल की डेट कौन सी है? फाइनल आगोदो डेट यावदु. अगर पहले से नहीं होगी तो आप लोगों के भक्त और प्रजा आपके संपूर्ण स्वरूपों का साक्षात्कार कैसे करेंगे? बाबा ಕೇಳ್ತಾರೆ, ಒಂದು ವೇಳೆ ಮೊದಲೇ ನೀವು ಪರ್ಫೆಕ್ಟ್ ಆಗಲಿಲ್ಲ, ಸಂಪೂರ್ಣ ಆಗಲಿಲ್ಲ ಅಂತಂದರೆ ಭಕ್ತರು ಮತ್ತು ಪ್ರಜೆಗಳು ತಮ್ಮ ಸಂಪೂರ್ಣ ಸ್ವರೂಪವನ್ನು ಸಾಕ್ಷಾತ್ಕಾರ ಹೇಗೆ ಮಾಡ್ಕೋಬೇಕು? ಫಿರ್ ನಹಿ ತೋ ಆಪ್ಕೆ ಚಿತ್ರ ಭೀ ಟೇಢೆ ಬಾಂಕೆ ಬನಾಯಂಗೆ. ನೀವಿಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಭಕ್ತರು ಕೂಡ ನಿಮ್ಮ ಚಿತ್ರಗಳನ್ನು ಟೇಢೆ ಮಾಡ್ತಾರೆ. ಅಂದರೆ ಹಂಗೆ ವಂಕವಾಸಿ ಮಾಡ್ತಾರೆ ಅಂತಾರೆ ಬಾಬಾ. ಫಿರ್ ನಹಿ ತೋ ಆಪ್ಕೆ ಚಿತ್ರ ಭೀ टेढ़े बांके बनाएंगे. सरियाग ಮಾಡೋದಿಲ್ಲ. अगर आपके संपूर्णता का फाइनल स्टेज का साक्षात्कार नहीं करेंगे तो चित्र क्या बनाएंगे? ಅಂದರೆ ನೀವೇ ಇನ್ನು ಇಲ್ಲಿ ಸೀದಾ ಇಲ್ಲ, ಇಲ್ಲಿ ನೀವು ಹೆಂಗಿರ್ತೀರೋ ಹಾಗೆ ಭಕ್ತರು ನಿಮ್ಮದು ಚಿತ್ರ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ನೀವಿಲ್ಲಿ ಪರ್ಫೆಕ್ಟ್ ಆಗಿದ್ರೆ ನಿಮ್ಮ ಚಿತ್ರನೂ ಅಲ್ಲಿ ಏನಿರ್ತದೆ, ಪರ್ಫೆಕ್ಟ್ ಇರ್ತದೆ. ಬಾಬಾ ಹೇಳ್ತಾರೆ, ಚಿತ್ರ भी रिफाइन नहीं बनाएंगे. ಚಿತ್ರನೂ ಸರಿಯಾಗಿ ಮಾಡೋದಿಲ್ಲ. तो पहले से ही अपना संपूर्ण साक्षात्कार कराना है. ಅದಕ್ಕೆ ನೀವು ಅಂತಿಮ ದಿನಗಳು ಬರೋಕ್ಕಿಂತ ಮುಂಚೆನೇ ನೀವೇನಾಗಬೇಕು, ಸಾಕ್ಷಾತ್ಕಾರ ಮಾಡಿಸ್ಬೇಕು. अभी आपके भक्तों में गुणगान करने के संस्कार भरेंगे तो द्वापर युग में उतरते ही आपके चित्रों के आगे गुणगान करेंगे. ಈಗ ನೀವು ಭಕ್ತರಲ್ಲಿ ಗುಣಗಾನ ಮಾಡ್ತಕ್ಕಂಥ ಸಂಸ್ಕಾರ ತುಂಬಿದರೆ ದ್ವಾಪರದಲ್ಲಿ ಅವ್ರು ಏನು ಮಾಡ್ತಾರೆ, ನಿಮ್ಮದು ಚಿತ್ರದ ಮುಂದೆ ಎದುರುಗಡೆ ನಿಮ್ಮ ಗುಣಗಾನ ಮಾಡ್ತಾರೆ. सब आत्माओं में सर्व रीति रस्म के संस्कार तो अभी से ही भरने हैं, भरने का समय है. ನೋಡ್ರಿ ಬಾಬಾ ಹೇಳ್ತಾರೆ, ಇಲ್ಲಿ ನಾವು ದೇವಿ ದೇವತೆಗಳು ಸಂಸ್ಕಾರಗಳನ್ನು ತುಂಬಿಕೊಳ್ಳೋದು ಇಲ್ಲೇ, ನಮ್ಮ ಭಕ್ತರಲ್ಲಿನೂ ಸಂಸ್ಕಾರಗಳನ್ನು ತುಂಬುವುದು ಇದೇ ಸಮಯ. ಎರಡು ಸಮಯ ಇದೆ ಅಂತ ಹೇಳ್ತಾರೆ ಬಾಬಾ. ನೋಡ್ರಿ ಸಂಗಮ ಯುಗದ ಮಹತ್ವ ಎಷ್ಟಿದೆ. ನನ್ನ ಸಂಸ್ಕಾರನೂ ನಾನಿಲ್ಲೇ ತುಂಬ್ಕೋಬೇಕು, ನಮ್ಮ ಭಕ್ತರ ಸಂಸ್ಕಾರನೂ ಇಲ್ಲೇ ತುಂಬಬೇಕು. ಇವೆಲ್ಲ ತುಂಬಿಕೊಂಡಾದಮೇಲೆ ದ್ವಾಪರದಲ್ಲಿ ಏನಾಗ್ತದೆ, ನಾವು ಮೂರ್ತಿಯಾಗಿ ಕೊಡ್ತೀವಿ. ಭಕ್ತರು ಏನು ಮಾಡ್ತಾರೆ, ನಮ್ಮ ಗುಣಗಳನ್ನು ಗುಣಗಾನ ಮಾಡ್ತಾರೆ. ಫಿರ್ ಹೇ ಪ್ರಾಕ್ಟಿಕಲ್ करने का समय. जैसे जैसे आप आत्मा में सारे कल्प के पूज्य और पूजारीपन के दोनों ही संस्कार अभी भर रहे हैं. ಬಾಬಾ ಹೇಳ್ತಾರೆ, ಹೇಗೆ ತಾವು ಆತ್ಮಗಳು ಇಡೀ ಕಲ್ಪದಲ್ಲಿ ಪೂಜ್ಯ ಮತ್ತು ಪೂಜಾರಿಪನ್ನದ ಎರಡೂ ಸಂಸ್ಕಾರಗಳನ್ನು ನೀವು ಇಲ್ಲೇ ತುಂಬಿಕೊಳ್ತೀರಾ. जितना पूज्य बनेंगे उसी प्रमाण पूजारीपन की स्टेज भी ಆಟೋಮೆಟಿಕಲಿ बनती जाएगी. ಎಷ್ಟೆಷ್ಟು ಪೂಜ್ಯರಾಗ್ತಾ ಹೋಗ್ತಿರೋ ಅದೇ ಪ್ರಮಾಣದಲ್ಲಿ ಪೂಜಾರಿಪನ್ ಸ್ಥಿತಿನೂ ಕೂಡ ಆಟೋಮೆಟಿಕಲಿ ಆಗ್ತಾ ಇರ್ತದೆ. तो जैसे आप आत्माओं में सारे कल्प के संस्कार भरते हैं,
ಹೇಗೆ ತಾವು ಆತ್ಮಗಳು ಇಡೀ ಕಲ್ಪದ ಸಂಸ್ಕಾರವನ್ನು ತುಂಬಿಕೊಳ್ತೀರಾ, ವೈಸೆ ಹಿ ಆಪ್ಕೆ ಭಕ್ತೋ ಮೇ ಭೀ ಅಭಿ ಹಿ ಸಂಸ್ಕಾರ ಭರೆಂಗೆ. ಹಾಗೆಯೇ ನಿಮ್ಮ ಭಕ್ತರು ಕೂಡ ಬೇಡ್ಕೊಳ್ಳುವಂಥ ಸಂಸ್ಕಾರ ಹೀಗೆ ತುಂಬಿಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಭಕ್ತರು ಅಂದರೆ ಭಕ್ತರು ಅಂತ ಯಾರಿಗೆ ಹೇಳ್ತಾರೆ? ನಮ್ಮ ಗುಣಗಾನ ಮಾಡುವಂಥವ್ರು ಗುಣಗಾನ ಯಾಕೆ ಮಾಡ್ತಾರೆ? ಅವ್ರಿಗೇನೋ ಬೇಕಾಗಿರ್ತದೆ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಅಭಿ ಜಲ್ದಿ ಜಲ್ದಿ ಅಪ್ನೆ ಕೋ ಫೈನಲ್ ಸ್ಟೇಜ್ ಪರ್ ಲೇ ಜಾओ. ಅದಕ್ಕೆ ಬೇಗನೆ ನೀವು ಫೈನಲ್ ಸ್ಥಿತಿನಲ್ಲಿ ಬರಬೇಕು. ಐಸಿ ಫೈನಲ್ ಸ್ಟೇಜ್ ಬನಾओ ಜೋ ಅಬ್ ಭೀ ಫೈನ್ ನ ಪಡೆ. ಬಾಬಾ ಹೇಳ್ತಾರೆ, ಐಸಿ ಫೈನಲ್ ಸ್ಟೇಜ್ ಬನಾओ, ಈ ಥರ ನೀವು ಫೈನಲ್ ಸ್ಥಿತಿಯನ್ನು ಮಾಡಿಕೊಳ್ಬೇಕು. ಫೈನ್ ಕಟ್ಟು, ಲೇಟ್ ಆದರೆ ಏನಾಗ್ತದೆ? ದಂಡ ಕಟ್ಟಬೇಕಾಗ್ತದೆ. ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ದೊಳಗೆ ನಾವೆಲ್ಲ ಮಾಡಿಕೊಂಡ್ರೆ ಸರಿ, ಮಾಡಲಿಲ್ಲ ಅಂದರೆ ದಂಡ ಕಟ್ಟಬೇಕಾಗ್ತದಲ್ಲ. ದಂಡ ಅಂದರೆ ಏನು? हाँ, जो डबल रिफाइन हो जाएंगे उनको ಫೈನ್ नहीं पड़ेगा. ಯಾರು ಡಬಲ್ ರಿಫೈನ್ ಆಗ್ತೀರಾ ನಿಮಗೆ ಫೈನ್ ಬೀಳೋದಿಲ್ಲ. ಫೈನಲ್ ವಾಲೆ ಕಾ ಕೋಯಿ ಫೈಲ್ ನಹಿ ರಹ ಜಾತಾ. ಫೈನಲ್ ವಾಲೆ ಕಾ ಕೋಯಿ ಫೈಲ್ ನಹಿ ರಹ ಜಾತಾ. ಯಾರು ಫೈನಲ್ ಆಗಿಬಿಡ್ತೀರೋ ಅವ್ರದ್ದು ಫೈಲ್ ಇರೋದಿಲ್ಲ. ಫೈಲ್ ಅಂದರೆ ಆ ಫೈಲ್ ಒಳಗೆ ಏನೇನು ಇರ್ತಾವೆ? ನಮ್ದು ಇಡೀ ಜಾತಕನೇ ಇರ್ತದಲ್ಲ ಅದು. ಯಾರು ಸಂಪೂರ್ಣ ಆಗ್ತಿರೋ ಅವ್ರದ್ದು ಫೈಲಿನ ಅವಶ್ಯಕತೆ ಇರೋದಿಲ್ಲ. ಇಸ್ಲಿಯೇ ಜೋ ಭೀ ಕುಚ್ ಫೈಲ್ ರಹಾ ಹುವಾ ಹೇ ಉಸ್ಕೋ ಖತಮ್ ಕರೋ. ಇನ್ನೂ ಏನೇನು ಫೈಲ್ ಅಂದರೆ ಇನ್ನು ಏನೇನು ತಯಾರಿ ಮಾಡ್ಕೋಬೇಕು, ಏನೇನು ಕಮ್ಜೋರಿಗಳಿದ್ದಾವೋ ಅದನ್ನು ಖತಮ್ ಮಾಡಿಬಿಡಿ. ಅಗರ್ ಮಹಾವೀರೋं को भी ಫೈನ್ ಭರ್ನಾ ಪಡೆ ತೋ ಮಹಾವೀರ್ ಹಿ ಕ್ಯಾ. ನೀವೇನಿದ್ದೀರಂತ ಹೇಳ್ತಾರೆ ಬಾಬಾ? ಮಹಾವೀರಾಗಿ ನೀವು ಫೈನ್ ಕಟ್ತೀರಿ ಅಂತಂದರೆ ನೀವು ಮಹಾವೀರ. इसलिए सुनाया कि आज बोलना नहीं है, इशारे से ही समझने वाले हैं. ಈಗ ನಾ ಏನು ಇಷ್ಟು ದಿನ ಹೇಳೋದಾಯ್ತು, ಈಗ ಹೇಳಿ 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 ಮುಗೀತು. ಈಗೇನು ಹೇಳ್ತಾರೆ ಬಾಬಾ? ನಾನು ನಿಮಗೆ ಕೇವಲ ಇಶಾರೆಯಿಂದ ಹೇಳ್ತೀನಿ ಅಂತ ಹೇಳ್ತಾರೆ ಬಾಬಾ. ನೀವು ತಿಳ್ಕೋಬೇಕು. ಯಹತೋ ತಾಶ್ ತಖ್ತ್ ನಶೀನ್ ಗ್ರೂಪ್ ಹೇ. ಇದು ಎಂಥ ಗ್ರೂಪ್ ಇದೆ? ತಾಶ್ ಮತ್ತು ತಖ್ತ್ ನಶೀನ್. तो वह सुनने से कैसे समझेंगे? अगर अभी भी कहने से करेंगे तो कहने से करने वाले तो मनुष्य होते हैं. ಬಾಬಾ ಹೇಳ್ತಾರೆ, ಹೇಳಿದಾದ ಮೇಲೆ ಮಾಡೋರ್ಗೇನಂತಾರೆ? ಮನುಷ್ಯರಂತಾರೆ ಅಂತ ಹೇಳ್ತಾರೆ ಬಾಬಾ. ನೀವೇನಿದ್ದೀರಾ? ಮಹಾವೀರ್ ಇದ್ದೀರಾ. ಅದಕ್ಕೆ ನನ್ನ ಇಶಾರೆಯಿಂದ ನೀವೇನು ಮಾಡಬೇಕು? ತಿಳ್ಕೋಬೇಕು. ಬಾಬಾ ಹೇಳ್ತಾರೆ, ಆಪ್ ಲೋಗ್ ತೋ ದೇವತಾओं से भी ಶ್ರೇಷ್ಠ ಹೋ. ನೀವು ಬರೀ ದೇವತೆಗಳಲ್ಲ, ದೇವತೆಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಬಾಬಾ. ಬ್ರಾಹ್ಮಣ್ ಕಹೋ ವಾ ಫರಿಸ್ತೆ ಕಹೋ. ನಮಗೇನು ಹೇಳ್ತಾರೆ? ನಾವು ದೇವತೆಗಳಿಗಿಂತ ಶ್ರೇಷ್ಠ ಅಂದರೆ ನಾವು ಬ್ರಾಹ್ಮಣ ಅಥವಾ ಫರಿಸ್ತೆ ಇಬ್ಬರು ಏನಾಗಿರ್ತಾರೆ? ಶ್ರೇಷ್ಠ. ಫರಿಸ್ತೆ ಇಶಾರೆ ಸೆ ಸಮಜ್ತೆ ಹೇ. ಫರಿಸ್ತೆಗಳು ಅಂತಂದರೆ ಕೇವಲ ಇಶಾರೆಯಿಂದ ತಿಳ್ಕೊತಾರೆ. ಫರ್ಶ್ ನಿವಾಸಿ ಕೆಹರೆ ಸೆ ಸಮಜ್ತೆ ಹೇ. ನಾವೆಲ್ಲ ಫರ್ಶ್ ನಿವಾಸಿಗಳಾಗಿದ್ದೀವಿ, ಫರಿಸ್ತೆಗಳಾಗಿದ್ದೀವಿ. ಸ್ವಲ್ಪ ಇದ್ರ ಮೇಲೆ ನಾವು ತಿಳ್ಕೊಂಡು ಬಿಡಬೇಕು. ಅಚ್ಛಾ बाप दादा इस ग्रुप को सारे विश्व के सामने क्या समझते हैं? ಬಾಪ್ ದಾದಾ ಈ ಗ್ರೂಪಿನವರನ್ನು ಇಡೀ ವಿಶ್ವದ ಎದುರುಗಡೆ ಏನಂತ ತಿಳ್ಕೊಂಡಿದ್ದಾರೆ? ಜೋ ಹೋ ವಹಿ ಬತಾನ. ನೀವೇನಿದ್ದೀರೋ ಅದನ್ನೇ ಹೇಳಬೇಕಾಗ್ತದೆ. ಯಹತೋ ಸಾರಿ ಸೃಷ್ಟಿ ಕೋ ಶರಣಾಗತ್ ಕರ್ನೆ ವಾಲಿ ಹೇ. ಈ ಗ್ರೂಪ್ ಏನಾಗಿದೆ? ಇಡೀ ಸೃಷ್ಟಿಗೆ ಶರಣಾಗತ ಆಗುವಂಥವರು. ನಾ ಕಿ ಹೋನೆ ವಾಲಿ. बाप दादा के सामने भी शरणागत होने वाली नहीं है. बाबा ಹೇಳ್ತಾರೆ, बाप को सर्वेंट बनाने वाली है तो शरणागत हुई व शरणागत करने वाली हुई. ಹೊರಗಡೆ ಎಲ್ಲರೂ ಏನಾಗ್ತಾರೆ? ಎಲ್ಲರಿಗೂ ಶರಣಾಗತ ಆಗ್ತಾರೆ.
ನೀವು ಶರಣಾಗತ ಆಗೋರಿದ್ದೀರೋ ಏನೋ? ಇಲ್ಲಿ ಯಾರು ಶರಣಾಗತ ಆಗಿದ್ದಾರೆ? ಬಾಬಾ ಕೇಳ್ತಾರೆ, ಬಾಪ್ ಕೋ ಸರ್ವೆಂಟ್ ಬನಾನೆ ವಾಲಿ ಹೇ. ನಾವೇನು ಮಾಡಿದ್ವಿ? ದ್ವಾಪರದಿಂದ ಸಂಗಮ ಯುಗತನ ಕರೆದು 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 ಬಾಬಾ ಏನಾದ್ರು ನಮಗೆ ಶರಣಾಗತ ಆದರು. ಶರಣಾಗತ ಆಗೋದಂದ್ರೇನು? ಸೇವಾಧಾರಿ. ಎಲ್ಲದಕ್ಕಿಂತ ಶ್ರೇಷ್ಠ ಸೇವಾಧಾರಿ ಯಾರು? ಶಿವ ಬಾಬಾ ಹೇಳ್ತಾರಲ್ಲ, ನಾನು ಸೇವಾಧಾರಿ ಇದ್ದೀನಿ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ, ಸಾರಿ ಸೃಷ್ಟಿ ಮೇ ಜೋ ಭೀ ಮಹಿಮಾ ಕರ್ನೆ ಯೋಗ್ಯ ಶಬ್ದ ಹೇ ವಹ ಸಭಿ ಹೋ. ಆಜ್ ಬಾಪ್ ದಾದಾ ಸಂಪೂರ್ಣ ರೂಪ ದೇಖ್ ರಹೆ ಹೇ. ಬಾಬಾ ಹೇಳ್ತಾರೆ, ಇಡೀ ಸೃಷ್ಟಿನಲ್ಲಿ ಏನು ಮಹಿಮೆ ಮಾಡಬೇಕು, ಮಹಿಮೆ ಮಾಡೋಕ್ಕೆ ಏನು ಶಬ್ದಗಳಿದಾವೋ ಆ ಎಲ್ಲ ಶಬ್ದಗಳು ನಿಮ್ಮ ಮಹಿಮೆ ಮಾಡೋಕ್ಕೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಬಾಪ್ ದಾದಾ ಇವತ್ತೇನು ಮಾಡ್ತಿದ್ದಾರೆ? ನಾವೆಲ್ಲರದ ಸಂಪೂರ್ಣ ರೂಪವನ್ನು ಬಾಬಾ ನೋಡ್ತಿದ್ದಾರೆ. ಸಂಪೂರ್ಣ ರೂಪ ನೋಡೋದಂದ್ರೇನು? ನಮ್ಮ ಸಂಪೂರ್ಣ ರೂಪ ಯಾವುದು? ಫರಿಸ್ತಾ ಅಥವಾ देवता रूप। सदा फरमान बरदार उसको कहते हैं जो एक संकल्प भी बिगर फरमा के न करे। ಬಾಬಾ ಹೇಳ್ತಾರೆ, ಯಾವಾಗಲೂ ಆಜ್ಞಾಧಾರಕ ಅಂತಂದರೆ ಪ್ರತಿಯೊಂದು ಸಂಕಲ್ಪನೂ ಕೂಡ ಪರಮಾತ್ಮನ ಆಜ್ಞೆಯಂತೆಯೇ ಇರಬೇಕು. ಕರ್ಮ ಅಷ್ಟೇ ಅಲ್ಲ, ನಮ್ಮ ಕರ್ಮ ಪರಮಾತ್ಮನ ಆಜ್ಞೆ ಪ್ರಕಾರ ಅಷ್ಟೇ ಅಲ್ಲ, ನಮ್ಮ ಸಂಕಲ್ಪದಲ್ಲಿನೂ ಕೂಡ ಪರಮಾತ್ಮನ ಆಜ್ಞೆ ಇರಬೇಕು ಅಂತಾರೆ ಬಾಬಾ. ಅವ್ರಿಗೇನು ಹೇಳ್ತಾರೆ? ಆಜ್ಞಾಕಾರಿ ಮಕ್ಕಳು. ಯಹ ಗ್ರೂಪ್ ತೋ ಇಸ್ಮೇ ಪಾಸ್ ಹೈ, ಇದರಲ್ಲಿ ನೀವು ಪಾಸ್ ಆಗಿದ್ದೀರಾ. ಸದೈವ ಅಪನೆ ಕೋ ಫರ್ಮಾನ್ ಬರ್ತಾರ್ ಕೆ ಸ್ವರೂಪ ಮೇ ಸ್ಥಿತ್ ಕರ್ ಫಿರ್ ಕೋಯಿ ಸಂಕಲ್ಪ ಕರೋ. ಬಾಬಾ ಹೇಳ್ತಾರೆ, ಸದೈವ ಯಾವಾಗಲೂ ಆಜ್ಞಾಕಾರಿ ಸ್ವರೂಪದಲ್ಲಿ ಸ್ಥಿತ ಆಗಿ ಆಮೇಲೆ ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ ಬಾಬಾ. ಐಸೆ ಜೋ ಸಂಪೂರ್ಣ ಫರ್ಮಾನ್ ಬರ್ದಾರ್ ಹೇ ವಹಿ ಸಂಪೂರ್ಣ ವಫಾದಾರ್ ಭೀ ಹೋತೆ ಹೇ. ಯಾರು ಸಂಪೂರ್ಣ ಆಜ್ಞಾಕಾರಿಯಾಗಿದ್ದಾರೋ ಅವರೇ ವಫಾದಾರ್ ಆಗ್ತಾರೆ. ಯಹ ಗ್ರೂಪ್ ತೋ ಸಂಪೂರ್ಣತಾಕ್ಕೆ ಸಮೀಪ ಹೇ. ಆ ಗ್ರೂಪ್ ಏನಾಗಿತ್ತು? ಬಾಬಾರವರ ಸಮೀಪ ಅಂದ್ರೇನು? ಸಂಪೂರ್ಣತಾ ಸ್ಥಿತಿನಲ್ಲಿ ಇದ್ದರು. ಸಂಪೂರ್ಣ ವಫಾದಾರ್ ಕಿಸ್ಕೋ कहते हैं? ವಫಾದಾರ್ ಕಾ ಮುಖ್ಯ ಗುಣ ಕ್ಯಾ ಹೋತಾ ಹೇ? ಸಂಪೂರ್ಣ ವಫಾದಾರ ಅಂತ ಯಾರು ಹೇಳ್ತಾರೆ? ಅವರ ಮುಖ್ಯ ಗುಣ ಏನಾಗಿದೆ? ಉನ್ಕಾ ಮುಖ್ಯ ಗುಣ ಹೋತಾ ಹೇ ಜೋ ಅಪ್ನಿ ಭಲೆ ಜಾನ್ ಚಲಿ ಜಾಯೆ ಲೇಕಿನ್ ಹರ್ ವಸ್ತು ಕಿ ಸಂಭಾಲ್ ಕರೆಂಗೆ. ಬಾಬಾ ಹೇಳ್ತಾರೆ, ಅವ್ರ ಮುಖ್ಯ ಗುಣ ಏನಾಗಿರ್ತದೆ ಅಂತಂದರೆ, ತಮ್ಮ ಜೀವ ಹೋದರೂ ಹೋಗಲಿ, ಆದರೆ ಪ್ರತಿಯೊಂದು ವಸ್ತುಗಳನ್ನು ಸರಿಯಾಗಿ ಸಂಭಾಲನೆ ಮಾಡ್ತಾರೆ. ಏನು ವಸ್ತುಗಳು ಅಂತಂದರೆ, ಕೋಯಿ ಭೀ ಚೀಸ್ ವ್ಯರ್ಥ ನುಕ್ಸಾನ್ ನಹಿ ಕರೆಂಗೆ. ಯಾವ ವಸ್ತುಗಳನ್ನು ಕೂಡ ಅವರು ನುಕ್ಸಾನ್ ಮಾಡೋದಿಲ್ಲ. ವಸ್ತುಗಳು ಅಂದರೆ ಏನಿಲ್ಲ, ಸ್ಥೂಲ ವಸ್ತುಗಳು ಬಾಬಾ ಹೇಳ್ತಾರೆ ನೋಡ್ರಿ ಬಾಬಾ. ಅಗರ್ ಸಂಕಲ್ಪ, ಸಮಯ, ಶಬ್ದ और कर्म इन चारों में से कोई को भी व्यर्थ गंवाते हो वह नुकसान के खाते में जाता है तो उसको क्या संपूर्ण वफादार कहेंगे? ಹೆಂಗೆ ಹೇಳ್ತಾರೆ ನೋಡಿ ಬಾಬಾ ಗೀತಕ್ಕ. ಮುಖ್ಯ ಗುಣ ವಫಾದಾರ್ ಇರ್ತಕ್ಕಂಥವ್ರ ಮುಖ್ಯ ಗುಣ ಏನಂತ ಹೇಳ್ತಾರೆ ಬಾಬಾ? ಯಾವುದೇ ಸಂಕಲ್ಪ, ಮಾತು, ಶಬ್ದ, ಸಮಯ ಎಲ್ಲೂ ಒಂದು ಚೂರು ವೇಸ್ಟ್ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಂಥವ್ರಿಗೆ ಏನು ಹೇಳ್ತಾರೆ? ವಫಾದಾರ್, ಸಂಪೂರ್ಣ ವಫಾದಾರ್. ಕ್ಯೋಂಕಿ ಜಬ್ ಸೆ ಜನ್ಮ ಲಿಯಾ ಅರ್ಥಾತ್ ಫರ್ಮಾನ್ ಬರ್ತಾರ್ ಆಜ್ಞಾಕಾರಿ ಬನೆ ಇಮಾನ್ದಾರ್ ಬನೆ ಹೋ. ಬಾಬಾ ಕೇಳ್ತಾರೆ, ಯಾವಾಗ ನಿಮ್ಮದು ಇಲ್ಲಿ ಬ್ರಹ್ಮಕುಮಾರ ಜನ್ಮ ಆಗಿದೆಯೋ ಆವಾಗಿದಿಂದ ಬಾಬಾ ಹೇಳ್ತಾರೆ, ಫರ್ಮಾನ್ದಾರ್ ಆಗಿದ್ದೀರೇನು, ಆಜ್ಞಾಕಾರಿ ಆಗಿದ್ದೀರೇನು, ಇಮಾನ್ದಾರ್ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಏಕ್ ಛೋಟೆ ಸೆ ಪೈಸೆ ಮೇ ಭೀ ಇಮಾನ್ದಾರ್ ಹೋತಾ ಹೇ. ಒಂದು ಸಣ್ಣ ಪೈಸಾದಲ್ಲಿನೂ ಕೂಡ ಇಮಾನ್ದಾರ್ ಇರ್ತದೆ. ತೋ ಜಬ್ ಸೆ ಜನ್ಮ ಲಿಯಾ ಹೇ ತಬ್ ಸೆ ಮನ್ ಅರ್ಥಾತ್ ಸಂಕಲ್ಪ, ಸಮಯ
और कर्म जो भी करेंगे वह बाप के ಈಶ್ವರೀಯ ಸೇವಾ ಅರ್ಥ ಕರೆಂಗೆ. ನನ್ನ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಸಮಯ, ಪ್ರತಿಯೊಂದು ಕರ್ಮ ಬಾಬಾ ಹೇಳೋದ್ರ ಮೇಲೆ ಇದೇನು ಅಂತ ಅಟೆನ್ಷನ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ನಾನು ಮಾಡುವ ಕರ್ಮ ಬಾಬನ ಶ್ರೀಮತ ಇದೆಯೇ ಇಲ್ಲೋ, ನಾನು ಏನು ವಿಚಾರ ಮಾಡ್ಲಿಕ್ಕತ್ತೀನಿ ಅದು ಬಾಬಾ ಏನು ಮಾಡಂತ ಹೇಳಿದಾರೋ ಅದನ್ನೇ ವಿಚಾರ ಮಾಡ್ಲಿಕ್ಕತ್ತೀನೇನು, ಬಾಬಾ ಏನು ಮಾತಾಡಂದಿದ್ದಾರೋ ಅದನ್ನೇ ಮಾತಾಡ್ಲಿಕ್ಕತ್ತೀನೇನು, ಈ ಸಮಯ ಎದಕ್ಕೆ ಬಳಸ್ಕೊಳಿಕತ್ತೀನಿ, ಏನು ಹೇಳಿದಾರೆ ಬಾಬಾ, ಈ ಸಮಯ ನಿಮ್ಮನ್ನ ಯಾಕೆ ಇಲ್ಲಿಟ್ಟಿದ್ದೀನಿ, ಸೇವಾ, ಅದು ಪ್ರತಿ ಕ್ಷಣನೂ ಸೇವಾ ಇರ್ತದೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो जब से जन्म लिया है तब से मन अर्थात संकल्प, समय और कर्म जो भी करेंगे वह बाप के ईश्वरीय सेवार्थ करेंगे. यह प्रतिज्ञा की, ಈ ಥರ ಪ್ರತಿಜ್ಞೆ ಮಾಡಿದ್ದೀರೇನು, ಸರ್ವ ಸಮರ್ಪಣ ಹುಯೇ ಹೋ, ಎಲ್ಲರೂ ಸಮರ್ಪಣ ಆಗಿದ್ದೀರಾ, तो यह सभी बाप के ईश्वरीय सेवार्थ हो गई. अगर ईश्वरीय सेवा की बजाय कहाँ संकल्प व समय व तन द्वारा व्यर्थ कार्य होता है तो उनको क्या कहेंगे. ಇದನ್ನು ಬಿಟ್ಟು ಬೇರೆ ಏನೇನೋ ಮಾಡ್ತೀರಿ ಅಂತಂದರೆ ನಿಮಗೇನು ಹೇಳಬೇಕು ಅಂತಾರೆ ಬಾಬಾ. ನಾ ಏನು ಮಾಡಂತ ಹೇಳಿದ್ದೀನಿ ಅಷ್ಟನ್ನೇ ಮಾಡೋದು ಬಿಟ್ಟು ವ್ಯರ್ಥ ಸಮಯ, ವ್ಯರ್ಥ ಮಾತು, ವ್ಯರ್ಥ ಸಂಕಲ್ಪ ಮಾಡಿದ್ದೀರಿ ಅಂತಂದರೆ ನಿಮಗೇನು ಹೇಳಬೇಕು. ಉನ್ಕೋ ಸಂಪೂರ್ಣ ವಫಾದಾರ್ ಕಹೆಂಗೆ. यह नहीं समझना कि एक व एक सेकेंड क्या बड़ी बात है. ಏನು ಬಿಡ್ರಿ ಒಂದು ಸೆಕೆಂಡ್ ಏನಾಗ್ತದ, ಏನು ದೊಡ್ಡಾಗದ, ಈ ಥರ ಅನ್ನಂಗಿಲ್ಲ ಅಂತಾರೆ ಬಾಬಾ. अगर एक नया पैसा की भी वफादारी नहीं तो उसको संपूर्ण वफादार नहीं कहेंगे. ಏನು 5 ಪೈಸಾ ಅದ ಬಿಡ್ರಿ ಹೋದ್ರೆ ಏನಾಯಿತು, ಈ ಥರ ನೀವು ಅಂದ್ಕೊಂಡ್ರೆ ನಿಮಗೆ ವಫಾದಾರ ಅನ್ನೋದಿಲ್ಲ ಅಂತ ಹೇಳ್ತಾರೆ ಬಾಬಾ. यह नहीं समझना कि एक व एक सेकंड क्या बड़ी बात है. अगर यह ग्रुप तो संपूर्ण फरमान बरदार, संपूर्ण वफादार है. ऐसे ही संपूर्ण वफादार, फरमान बरदार, ईमानदार, आज्ञाकारी ग्रुप को क्या कहेंगे. ಇಂಥ ಒಂದು ಗ್ರೂಪ್ ಇದೆ, ನೀವೆಲ್ಲ ಏನಾಗಿದ್ದೀರಾ, ಆಜ್ಞಾಕಾರಿಗಳಾಗಿದ್ದೀರಾ, ಇಮಾನ್ದಾರ್ ಆಗಿದ್ದೀರಾ, ನಿಮಗೆಲ್ಲ ನಾನೇನು ಹೇಳಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ನಮಸ್ತೆ ಅಂತ ಹೇಳ್ತಾರೆ ಬಾಬಾ. ನೋಡ್ರಿ, ಬಾಬಾನೇ ಮಕ್ಕಳಿಗೆ ನಮಸ್ತೆ ಅಂತ ಹೇಳ್ತಾರೆ ಬಾಬಾ. ನಮಸ್ತೆ ಕೆ ಬಾದ್ ಫಿರ್ ಕ್ಯಾ ಹೋತಾ ಹೈ. ನಮಸ್ತೆ ಮಾಡಿದ ನಂತರ ಏನಾಗ್ತದೆ. ಬಾಪ್ ತೋ ಸಂಪೂರ್ಣ ಆಜ್ಞಾಕಾರಿ ಹೇ, ಏಕ್ ದೋ ಕೋ ದೇಖ್ ಹರ್ಷಿತ್ ಹೋ ರಹೆ ಹೋ, ಸಂಗಮ ಯುಗ ಕೆ ದರ್ಬಾರ್ ಕಾ ಯಹ ಶೃಂಗಾರ್ ಹೇ. ಮಕ್ಕಳೇ, ನೀವೆಲ್ಲ ಮಹಾವೀರಿನ ಆಗಿದ್ದೀರಲ್ಲ, ವಫಾದಾರ ಆಗಿದ್ದೀರಾ, ಇಮಾನ್ದಾರ ಏನಿದ್ದೀರಲ್ಲ ನೀವು, ಇದು ಸಂಗಮಯುಗ ದರ್ಬಾರದ ಶೃಂಗಾರಗಳು ನೀವೆಲ್ಲ ಅಂತ ಬಾಬಾ ಹೇಳ್ತಾರೆ. ಅಚ್ಛಾ, ಓಂ ಶಾಂತಿ.